ನಿಮ್ಮೆಲ್ಲರಿಗೂ PhD ಕಲಿಸ್ತಿರೋದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಕಲಿಸ್ತೀನಿ. ಮತ್ತು ಈ ಅವಕಾಶ ಕೊಟ್ಟ ಫಾಸ್ಟ್ ಅವರಿಗೂ ಫಸ್ಟ್ ಅವರಿಗೂ ಅಭಿನಂದಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಗಿಡಿಯೋನ್ ಮಿನಿಸ್ಟ್ರಿ ಬಗ್ಗೆ 10 ನಿಮಿಷ ಮಾತಾಡ್ತೀನಿ, ಜಾಸ್ತಿ ಮಾತಾಡಬೇಕು. ದಿ ಗಿಡಿಯೋನ್ ಇಂಟರ್ನ್ಯಾಷನಲ್ ಇಂಡಿಯಾ ಈ ಮಿನಿಸ್ಟ್ರಿ, ಇದು ಸಂಸ್ಥೆ, ಇದು ಮುಖ್ಯ ಉದ್ದೇಶ ಏನಂತಂದ್ರೆ ದೇವರ ಸುವಾರ್ತೆಯನ್ನು ಸಾರುವುದು, ನಶಿಸುವುದ ಆತ್ಮಗಳನ್ನು ರಕ್ಷಿಸುವುದು, ದೇವರ ರಾಜ್ಯವನ್ನು ಕಟ್ಟುವುದು, ದೇವರ ರಾಜ್ಯವನ್ನು ವಿಸ್ತಾರಗೊಳಿಸುವುದು. ನನ್ನ ಹೆಸರು ಬಂದು ಸತ್ಯನಾರಾಯಣ ರಾವ್. ನಾನು ಬಳ್ಳಾರಿಯಲ್ಲಿ ಇದ್ದೀನಿ. ಮಹಿಮಾ ನರ್ಸಿಂಗ್ ಕಾಲೇಜಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ. ಬಳ್ಳಾರಿ ಡಿಸ್ಟ್ರಿಕ್ಟ್ ಕ್ಯಾಂಪಲ್ಲಿ ಕ್ಯಾಂಪ್ ಸೆಕ್ರೆಟರಿ ಕೆಲಸ, ಇದಕ್ಕೆ ಮುಂಚೆ ಪ್ರೆಸಿಡೆಂಟ್ ಕೆಲಸ ಮಾಡಿದ್ದೀನಿ, ಇವಾಗ ಕ್ಯಾಂಪ್ ಸೆಕ್ರೆಟರಿ ಕೆಲಸ ಮಾಡ್ತಿದ್ದೀನಿ. ನನ್ನ ಜೊತೆ ವಿಲಿಯಂ ಥಾಮಸ್ ಅಂತ ಬರ್ಬೋದು, ನಮ್ಮ ಕ್ಯಾಂಪ್ ಸೆಕ್ರೆಟರಿ ಆಗಿ ಇದ್ದಾರೆ. ಇವರು BTM ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಇವರು ನಮ್ಮ ಮಿಸಸ್ ಪದ್ಮಲತಾ, ಅವರು ಆಕ್ಸಲರೀಸ್ ಅಲ್ಲಿ ಪ್ರೆಸಿಡೆಂಟ್, ಅಂದ್ರೆ ಹೆಣ್ಣು ಮಕ್ಕಳಿಗೆ ಬಳ್ಳಾರಿ ಡಿಸ್ಟ್ರಿಕ್ಟ್ಗೆ ಅವರು ಪ್ರೆಸಿಡೆಂಟ್ ಆಗಿದ್ದಾರೆ. ಈ ತರ ನಾವು ಎಲ್ಲರೂ ಒಂದು ಕುಟುಂಬವಾಗಿ ದೇವರ ಸೇವೆಯನ್ನು ಮಾಡ್ತಿದ್ದೀವಿ. ಅಂದ್ರೆ ಈ ಸಂಸ್ಥೆಯಿಂದ ನಮಗೆ ಸಂಬಳ ಏನು ಬರೋದಿಲ್ಲ, ನಾವು ಕೆಲಸಗಳು ಮಾಡುತ್ತಂತ ಬಿಡುಗಡೆ ಟೈಮಲ್ಲಿ, ಫ್ರೀ ಟೈಮಲ್ಲಿ ದೇವರ ಕೆಲಸವನ್ನು ನಾವು ಮಾಡ್ತಿದ್ದೀವಿ. ಇಲ್ಲಿ ಬರಬೇಕಾದ್ರೆ ಬರಬೇಕಾದ್ರೆ ನಾವು ನಮ್ಮ ಸ್ವಂತ ಖರ್ಚು ಮಾಡ್ಕೊಂಡು ಬರ್ತೀವಿ. ಇದು ಗಿಡಿಯೋನ್ ಇಂಟರ್ನ್ಯಾಷನಲ್ ಇಂಡಿಯಾ ಮಿನಿಸ್ಟ್ರಿ ಅಮೆರಿಕಾದಲ್ಲಿ 1898ರಲ್ಲಿ 1898 ಇದು ಪ್ರಾರಂಭವಾಯಿತು. ಜಾನ್ ನಿಕ್ಲಾಸನ್ ಮತ್ತು ಸಾಮ್ಯುಯಲ್ ಹಿಲ್ಸ್ ಅಂತ ಇಬ್ಬರು ವ್ಯಾಪಾರಸ್ಥರು ಇದನ್ನು ಪ್ರಾರಂಭ ಮಾಡಿದ್ರು. ಅವರು ವ್ಯಾಪಾರ ಮಾಡಲಿಕ್ಕಾಗಿ ಒಂದು ಊರಿಗೆ ಹೋಗ್ತಾರೆ. ಅಲ್ಲಿ ಅವರು ಊರಿಗೆ ಹೋದ್ಮೇಲೆ ಹೋಟೆಲಲ್ಲಿ ಉಳ್ಕೊಳ್ಳಿಕ್ಕೆ ಪ್ಲಾನ್ ಮಾಡ್ತಾರೆ. ಬಟ್ ಅವರು ಇಂಡಿವಿಜುವಲ್ ಆಗಿ ಸಪರೇಟ್ ಆಗಿ ಅವರಿಬ್ಬರಿಗೆ ರೂಮ್ ಸಿಗೋದಿಲ್ಲ, ಹೋಟೆಲ್ಸ್ ಎಲ್ಲ ಫುಲ್ ಆಗಿರುತ್ತೆ. ಆ ಸಮಯದಲ್ಲಿ ಅವರಿಬ್ಬರಿಗೆ ಹೋಟೆಲ್ ಅವರು ಒಂದು ರೂಮ್ ಕೊಡ್ತಾರೆ. ಅವಾಗ ಜಾನ್ ನಿಕ್ಲಾಸನ್, ಸಾಮ್ಯುಯಲ್ ಹಿಲ್ಸ್ ಒಬ್ಬರಿಗೊಬ್ಬರು ಪರಿಚಯ ಆಗ್ತಾರೆ. ಅವರು ವ್ಯಾಪಾರಸ್ಥರು, ಬೇರೆ ಬೇರೆ ರೂಮ್ ಕೊಡ್ತಿರ್ತಾರೆ. ಆ ಥರ ಇರಬೇಕಾದ್ರೆ ಆ ಹೋಟೆಲ್ಸ್ಗೆ ಅನೇಕ ಜನ ಬರ್ತಿದ್ದಾರೆ, ಅನೇಕ ಜನ ಹೋಗ್ತಾ ಇದ್ದಾರೆ. ಆ ಸಮಯದಲ್ಲಿ ಈ ಥರ ಪರಿಚಯ ಆದ್ಮೇಲೆ ಒಂದು ಹೋಟೆಲ್ ರೂಮಲ್ಲಿ ಅವರು ವ್ಯಾಪಾರ ಆದ್ಮೇಲೆ ಪ್ರಾರ್ಥನೆ ಮಾಡ್ಕೊಂತಾರೆ. ಪ್ರಾರ್ಥನೆ ಮಾಡ್ಕೊಂಡ್ಮೇಲೆ ಒಬ್ಬರೊಬ್ಬರಿಗೆ ಪರಿಚಯ ಆಗ್ತಾರೆ. ಅವಾಗ ಅವರಿಗೆ ಒಂದು ಆಲೋಚನೆ ಬಂದಿದ್ದಾರೆ, ಇಲ್ಲಿ ಅನೇಕ ಜನ ಬಂದು ಹೋಗ್ತಿದ್ದಾರಲ್ಲ, ಇಲ್ಲಿ ನಾವು ದೇವರ ವಾಕ್ಯವನ್ನು ಈ ಹೋಟೆಲ್ನಲ್ಲಿ ಇಟ್ಟರೆ ಅವರು ವಾಕ್ಯವನ್ನು ಓದಿ ರಕ್ಷಣೆ ಹೋಗ್ತಾರ ಅಂತ ಒಂದು ಆಲೋಚನೆ ಬರುತ್ತೆ. ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ತರ ಇರ್ಬೇಕಾದ್ರೆ ಅವ್ರು ಯೋಚನೆ ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಇದೇ ಕೆಲವು ವರ್ಷಗಳ ಆದ್ಮೇಲೆ ಅವರಿಗೆ ಮತ್ತೆ ಇವ್ರ ಜೊತೆ ನೈಟ್ಸ್ ಅಂತ ಇನ್ನೊಬ್ಬ ಸಹೋದರ ಅವ್ರ ಜೊತೆ ಸೇರ್ತಾರೆ. ಇವರೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಅವರೊಂದು ಆಲೋಚನೆ ಮಾಡ್ತಿರ್ತಾರೆ. ಅವ್ರು ಪ್ರಾರ್ಥನೆ ಮಾಡಬೇಕಾದ್ರೆ ದೇವರ ಒಂದು ಆಲೋಚನೆ ಮಾಡ್ತಾರೆ, ನೀವು ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡ್ರಿ. ಆ ಸಂಸ್ಥೆ ಹೆಸರೇ ಗಿಡಿಯೋನ್ ಇಂಟರ್ನ್ಯಾಷನಲ್ ಸಂಸ್ಥೆ ಹೆಸರಿಟ್ಟು ಅವ್ರು ಏನ್ ಮಾಡಿದ್ರೆ, ಸ್ಟಾರ್ಟಿಂಗು ಈ ಬೈಬಲ್, ಹೊಸ ಒಡಂಬಡಿಕೆ ಹಳೆಯ ದೊಡ್ಡ ಬೈಬಲ್ ಅನ್ನು ಅದನ್ನು ಅವರೇ ಸ್ವಂತವಾಗಿ ಅದು ಪರ್ಚೇಸ್ ಮಾಡಿ, ಅಂದ್ರೆ ಈ ಮಿನಿಸ್ಟ್ರಿ ಸ್ಟಾರ್ಟ್ ಆಗಿ 125 ವರ್ಷಗಳಾಗಿದೆ. 125 ವರ್ಷಗಳಲ್ಲಿ ಹಳೆ ಬೈಬಲ್, ದೊಡ್ಡ ಬೈಬಲ್ ಅಂದ್ರೆ ಹೊಸ ಒಡಂಬಡಿಕೆ ಹಳೆಯ ಒಡಂಬಡಿಕೆ ಉಳಿದ ಒಂದು ಬೈಬಲ್ ಅವರೇ ಸತತ ಪರ್ಚೇಸ್ ಮಾಡಿ ಕೊಂಡ್ಕೊಂಡು 25 ಬೈಬಲ್ಸ್ ಕೊಂಡ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಆ ಹೋಟೆಲ್ಸ್ ರೂಮ್ ಅಲ್ಲಿ ಆ ಬೈಬಲ್ಸ್ ಇಟ್ಟಿದ್ದಾರೆ. ಈಗಿನ ಕಾಲದಲ್ಲಿ ನಮ್ಮ ಬೈಬಲ್ ಸಿಗ್ತಾರೆ 125 ವರ್ಷಗಳ ಬೈಬಲ್ಸ್ ಭಾರಿ ಕಷ್ಟ ಆಗ್ತದೆ, ಭಾರಿ ಎಕ್ಸ್ಪೆನ್ಸಿವ್, ಭಾರಿ ಖರ್ಚು. ಆ ಥರ ಅವ್ರ ವ್ಯಾಪಾರಸ್ಥರಾಗಿ ಒಂದು 25 ಬೈಬಲ್ ಹೊಸ ಕೊಂಡ್ಕೊಂಡು ಅವ್ರ ಹೋಟೆಲ್ಸ್ ರೂಮ್ ಅಲ್ಲಿ ಇಟ್ಟು ಆ ಸೇವೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈ ತರ ಅವ್ರ ಸೇವೆ ಮಾಡ್ತಾ 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 ಇಷ್ಟುವರೆಗೆ 125 ವರ್ಷಗಳಾಗಿದೆ ಅವ್ರ ಸೇವೆ ಸ್ಟಾರ್ಟ್ ಆಗಿ. ಇಡೀ ಅವರು ಅಮೆರಿಕಾದಲ್ಲಿ ಸ್ಟಾರ್ಟ್ ಮಾಡಿ ಅದು ಬೆಳೀತಾ ಪ್ರಪಂಚದ 200 ದೇಶಗಳಿಗೆ ಅಂದ್ರೆ 200 ಕಂಟ್ರೀಸ್ಗೆ ಈ ಸೇವೆ ವಿಸ್ತಾರ ಆಯಿತು. ಬಹಳ ಈ ಪ್ರಪಂಚದಲ್ಲಿ ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಈ ಹೊಸ ಒಡಂಬಡಿಕೆ ನ್ಯೂ ಟೆಸ್ಟ್ಮೆಂಟ್ ಫ್ರೀಯಾಗಿ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ, ಫ್ರೀಯಾಗಿ ಹಂಚ್ತಾ ಇದ್ದಾರೆ. ಫ್ರೀಯಾಗಿ 1 ನಿಮಿಷಕ್ಕೆ 5 ಬೈಬಲ್ಲು ಈ ಪ್ರಪಂಚದಲ್ಲಿ ಫ್ರೀಯಾಗಿ ಡಿಸ್ಟ್ರಿಬ್ಯೂಷನ್ ಆಗ್ತಿದ್ದಾರೆ. ಇದು ಹೊಸ ಒಡಂಬಡಿಕೆ ನಮ್ಮ ಈ ಪ್ರಪಂಚದಲ್ಲಿ 109 ಭಾಷೆಗಳಲ್ಲಿ 109 ಭಾಷೆಗಳಲ್ಲಿ ಇದು ಪ್ರಿಂಟ್ ಆಗಿ ಫ್ರೀಯಾಗಿ ಉಚಿತವಾಗಿ ಡಿಸ್ಟ್ರಿಬ್ಯೂಷನ್ ಆಗ್ತಿದೆ.
ನಮ್ಮ ಭಾರತ ದೇಶದಲ್ಲಿ 25 ಲ್ಯಾಂಗ್ವೇಜಸ್, 25 ಭಾಷೆಗಳಲ್ಲಿ ಇದು ಮುದ್ರಣೆಯಾಗಿ, ಅಂದರೆ ಕನ್ನಡ, ತೆಲುಗು, ತಮಿಳು, ಇಂಗ್ಲಿಷ್, ಮಲಯಾಳಂ ಅಂತ 25 ಭಾಷೆಗಳಲ್ಲಿ ಮುದ್ರಣೆಯಾಗಿ ಫ್ರೀಯಾಗಿ ಡಿಸ್ಟ್ರಿಬ್ಯೂಷನ್, ಉಚಿತವಾಗಿ ಡಿಸ್ಟ್ರಿಬ್ಯೂಷನ್ ಆಗ್ತಿದೆ. 1961 ಈ ವಿಜಯ ಮಿನಿಸ್ಟ್ರೀಸ್ ಸಂಸ್ಥೆ ನಮ್ಮ ಇಂಡಿಯಾಗೆ ಬಂದಿದೆ, ಪಾರ್ಟ್ನರ್ಶಿಪ್ ಬಂದಿದೆ. ಅವಾಗ ಸ್ಟಾರ್ಟಿಂಗ್ ಮೆಟ್ರೋಪಾಲಿಸ್ ಸಿಟೀಸ್ ಅಂದರೆ ಸಿಟೀಸ್ಗಳಲ್ಲಿ ಅಂದರೆ ದಿಲ್ಲಿ, ಕಲ್ಕತ್ತಾ, ಬೊಂಬೈ, ಮತ್ತೆ ಮದ್ರಾಸ್, ಆಮೇಲೆ ಹೈದರಾಬಾದ್, ಈ 5 ಸ್ಟೇಟ್ಗಳಲ್ಲಿ ಫಸ್ಟ್ ಈ ಬಂದು ಸ್ಟಾರ್ಟ್ ಮಾಡಿ ಈ ಥರ ಅವ್ರ ಸೇವೆ ಸಾಧಿಸ್ತಾ ಬೈಬಲ್ಸ್ ಉಚಿತವಾಗಿ ಅವ್ರು ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ರು. ನಮ್ಮ ಬಳ್ಳಾರಿಯಲ್ಲಿ 1986 ಅಲ್ಲಿ ಅಂದರೆ 1986 ಅಂದರೆ 40 ವರ್ಷ ಹಿಂದಿಗಡೆ ಈ ಬಳ್ಳಾರಿಯಲ್ಲಿ ಸ್ಟಾರ್ಟ್ ಆಯಿತು. ಅವಾಗ 12 ಜನ ಮಾತ್ರ ಇದರಲ್ಲಿ ಸದಸ್ಯರಾಗಿ ಪ್ರಾರಂಭವಾಯಿತು. ಸತ್ಯಕಲ್ ದಾಣಿಗಳು, ಪರಮಳಗಳು, ಮತ್ತೆ ಜಾನ್ಸನ್ ಸಾರು, ಡೇವಿಡ್ ಸುಂದರಂ ಸಾರು, ಈ ಥರ ಅನೇಕ ಜನ 12 ಜಾಶ್ವಾ ಶಾರ್ ಅಂತ 12 ಜನ ಮೂಲಕ ಸ್ಟಾರ್ಟ್ ಆಗಿ ಇವಾಗ ನಮ್ಮ ಬಳ್ಳಾರಿ ಕ್ಯಾಂಪ್ ಅಲ್ಲಿ 120 ಜನ ನಮ್ಮ ಸದಸ್ಯರಾಗಿದ್ದಾರೆ. ಅಂದ್ರೆ ವೈಫ್ ಅಂಡ್ ಹಸ್ಬೆಂಡ್, ಅಂದ್ರೆ ಗಂಡ ಹೆಂಡತಿ. ಯಾರಾದ್ರೂ ಮೆಂಬರ್ ಆಗ್ಬೇಕಾದ್ರೂ ಕೂಡ ಗಂಡಸರಿಗೆ ನಾವು ಗಿರಿಯರ್ಸ್ ಅಂತ ಕರಿತೀವಿ, ಹೆಣ್ಮಕ್ಳಿಗೆ ನಾವು ಆಚಾರ್ಯಸ್ ಅಂತ ಕರಿತೀವಿ. ಯಾಕಂದ್ರೆ ಗಂಡರಿಗೆ ಹೆಣ್ಮಕ್ಳು ಇಬ್ಬರು ನಾವು ಮೆಂಬರ್ಶಿಪ್ ತಗೊಂತೀವಿ. ಯಾಕಂದ್ರೆ ಸೇವೆ ಮಾಡ್ಬೇಕು ಹೋಗ್ಬೇಕಾದ್ರೆ ಹೆಣ್ಮಕ್ಳು ಇರ್ತಾರೆ. ಎಸ್ಪೆಷಲಿ ನಾವು ಈ ಬೈಬಲ್ಸ್ ಅನ್ನು ನಾವು ಸುಮಾರು ಸಾಗುತ್ತ ಈ ಕಾಲೇಜ್ಗಳಿಗೆ, ಸ್ಕೂಲ್ಗಳಿಗೆ, ಹಾಸ್ಟೆಲ್ಗಳಲ್ಲಿ ಎಲ್ಲರ ಕಡೆಗೆ ನಾವು ಈ ತರ ಸ್ಕೈ ಬ್ಲೂ ಕಲರ್ ಇರೋ ಬೈಬಲ್ಸ್ ಅನ್ನು ನಾವು ಉಚಿತವಾಗಿ ಫ್ರೀ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಒಂದು ಸ್ಕೂಲ್ಗೆ ಹೋಗ್ತೀವಿ, ಆ ಸ್ಕೂಲಲ್ಲಿ 1000 ಜನ ಮಕ್ಕಳಿದ್ರೆ, 500 ಜನ ಮಕ್ಕಳಿದ್ರೆ ಕೂಡ ಅವರಿಗೆಲ್ಲ ಈ ಬೈಬಲ್ ಮುಗಿಸೋಕೆ ಅಲ್ಲಿ ಪರ್ಮಿಷನ್ ತಗೊಂಡು ನಾವು ಹೆಡ್ ಮಾಸ್ಟರ್ನ ಫ್ರೀ ಆಗಿ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಆ ಥರ ಮತ್ತೆ ನರ್ಸಿಂಗ್ ಸ್ಕೂಲ್ಗಳಲ್ಲಿ ಮತ್ತೆ ಹಾಸ್ಪಿಟಲ್ ಹೆಣ್ಣು ಮಕ್ಕಳಿಗೆ ಮೆಡಿಕಲ್ ಕ್ಯಾಂಪ್ಸ್ ಅಲ್ಲಿ, ಆಸ್ಪತ್ರೆಯಲ್ಲಿ ಈ ತರ ವೈಟ್ ವಿಲೆ ನ್ಯೂ ಟೆಸ್ಟ್ಮೆಂಟ್ ಹೊಸ ಒಡಂಬಡಿಕೆಯನ್ನು ನಾವು ಫ್ರೀಯಾಗಿ ನಾವು ಫ್ರೀಯಾಗಿ ನಾವು ಕೊಡ್ತೀವಿ. ಅದೇ ತರ ನಮ್ಮ ಮತ್ತೆ ಮಿಲಿಟರಿ ಕ್ಯಾಂಪ್ಸ್ ಇರ್ತವೆ, ಮಿಲಿಟರಿ ಕ್ಯಾಂಪ್ಸ್ ಆ ಕ್ಯಾಂಪಸ್ ನಾವು ಹೋಗಿ ಮಿಲಿಟರಿ ಇರ್ತದೆ, ಅಲ್ಲಿ ಕೂಡ ನಾವು ಸ್ವಾರ್ಥ ಸಾರಿ ದೇವರ ಬಗ್ಗೆ ಹೇಳಿ ಉಚಿತವಾಗಿ ಫ್ರೀಯಾಗಿ ಇವನ್ನೆಲ್ಲ ದೇವರ ಸ್ವಾರ್ಥ ಈ ಸ್ವಾರ್ಥ ಸಾರುತ್ತಾ ಈ ಹೊಸ ಒಡಂಬಡಿಕೆಯನ್ನು ನಾವು ಉಚಿತವಾಗಿ ನಾವು ವಿತರಣೆ ಮಾಡ್ತೇವೆ. ಈ ತರ ಎಸ್ಪೆಷಲಿ ಹೋಟೆಲ್ಸ್ ಅಲ್ಲಿ ಮತ್ತೆ ಹೇಳ್ತೀವಿ, ಮತ್ತೆ ಹಾಸ್ಪಿಟಲ್ಸ್ ಅಲ್ಲಿ, ಮೆಡಿಕಲ್ ಕಾಲೇಜಸ್ ಅಲ್ಲಿ, ಮಿಲಿಟರಿ ಕ್ಯಾಂಪ್ಸ್ ಎಲ್ಲ ನಾವು ಎಲ್ಲ ಕಡೆ ಹೋಗಿ ಸ್ವಾರ್ಥ ಸಾರುತ್ತಾ ಫ್ರೀಯಾಗಿ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತೇವೆ. ಮತ್ತೆ ಯೆಶಾಯ ಬಂದ ಗ್ರಂಥ 50ನೇ ಅಧ್ಯಾಯ 11ನೇ ವಚನ ಹೇಳುತ್ತೆ, ಐಸಾಯ 55:11, ದೇವರ ಬಾಯಿಂದ ಬಂದ ಪ್ರತಿಯೊಂದು ವಾಕ್ಯವು ಅದು ಕಾರ್ಯ ಸಾಧಕ ಮಾಡುತ್ತೆ ಹೊರತು ಅದು ಹಿಂತಿರುಗಿ ಬರುವುದಿಲ್ಲ. ಯಾಕಂದ್ರೆ ನಾವು ಸ್ಟ್ರಾಂಗ್ಲಿ ಬಿಲೀವ್, ದೇವರ ವಾಕ್ಯ ನಾವು ಸುವಾರ್ತೆ ಸಾಕ್ತೀವಿ, ಈ ಬೈಬಲ್ ಅನ್ನು ಕೊಡ್ತೀವಿ. ಒಂದಾನೊಂದು ಕಾಲದಲ್ಲಿ ಆ ಮನೆಯಲ್ಲಿ ಓದಿ ರಕ್ಷಣೆ ಹೊಂದ್ತಾರಂತೆ ನಾವು ಆ ಬುಕ್ಕಲ್ಲಿ ಹೇಳ್ತೇವೆ. ಇದೇ ತರ ನಾನು ಒಂದು ಟೆಸ್ಟಿಮನಿ ಹೇಳಿ ಮುಗಿಸ್ತೀನಿ. ಭವಾನಿ ಅನ್ನುವ ಒಂದು ವಿಲೇಜ್ ಅಲ್ಲಿ, ಹಳ್ಳಿಯಲ್ಲಿ, ಈರೋಡ್ ಅಂತ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ, ತಮಿಳುನಾಡು ಸ್ಟೇಟ್ ಅಲ್ಲಿ ಒಬ್ಬ ಮಣಿಮಾರನ್ ಅಂತ ಒಂದು ಸ್ಟೂಡೆಂಟ್ ಅಂತ ಸ್ಕೂಲ್ ಹುಡುಗ, ಅವನು 8ನೇ ಕ್ಲಾಸ್ ಓದ್ತಾ ಇರ್ತಾನೆ. ಅವರ ಕುಟುಂಬ ಹಿಂದೂ ಕುಟುಂಬವಾಗಿ ಇರ್ತದೆ. ಅವರ ಕುಟುಂಬವರು ಭಾರಿ ನಿಷ್ಠ ಗರಿಷ್ಠವುಳ್ಳ ಹಿಂದೂ ಕುಟುಂಬದಲ್ಲಿ ಆ ಮಣಿಮಾರನ್ ಹುಡುಗ ಜನಿಸಿರ್ತಾರೆ. ಈ ತರ ಹೇಳ್ಬೇಕಂದ್ರೆ ಅವ್ರು ಮಾಡುವ ಕೆಲಸ ಏನಂತಂದ್ರೆ, ಅವರು ಹಿಂದೂ ದೇವಸ್ಥಾನಗಳಲ್ಲಿ ಅವರು ಧರ್ಮಕರ್ತರಾಗಿ ಕೆಲಸ ಮಾಡ್ತಾರೆ. ಅಂದ್ರೆ ಅಲ್ಲಿ ನಡೆಯುವ ಪೂಜಾ ಪುರಸ್ಕಾರಗಳು, ಯಜ್ಞ ಯಾಗಾದಿಗಳು, ಅದಕ್ಕೆಲ್ಲ ಇವರೇ ಅಲ್ಲಿ ಸಾಮಗ್ರಿಗಳನ್ನು ಒದಗಿಸಿ ಪೂಜೆ ನಡೆಸುವರು. ಅವ್ರು ಕೆಲಸ ಆಗ್ತಿತ್ತು. ಮತ್ತೆ ಯಾವ್ದಾದ್ರು ಅಭಿಷೇಕ ಮಾಡ್ಬೇಕಂದ್ರೆ, ಅಲ್ಲಿ ಯಜ್ಞ ಮಾಡ್ಬೇಕಂದ್ರೆ ಪುರುಷ ಈ ತರ ಇರ್ಬೇಕು, ಈ ತರ ಎಲ್ಲ ಮಾಡ್ತಿದ್ರು ಅವ್ರ ಕುಟುಂಬದವರು. ಈ ತರ ಇರ್ಬೇಕು, ಇಷ್ಟೆಲ್ಲ ಮಾಡ್ತಿದ್ರು. ಆದ್ರೂ ಆ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಇಲ್ಲ. ಈ ತರ ಅವರು ಈ ಊರೊಳಗೆ ಬೇರೆ ಊರಲ್ಲಿ ಎಲ್ಲಿ ದೇವಸ್ಥಾನದ ಸುತ್ತಮುತ್ತ ದೇವಸ್ಥಾನದಲ್ಲಿ ಎಲ್ಲ ಕಡೆ ಹೋಗಿ ಅವರು ಇದೇ ಕಾರ್ಯಕ್ರಮಗಳು, ಪೂಜಾ ಪುರಸ್ಕಾರಗಳು, ಯಜ್ಞಗಳು, ಯಾಗಗಳು, ದಾನ ಧರ್ಮಗಳು ಎಲ್ಲ ಮಾಡ್ತಿದ್ರು. ಆದ್ರೂ ಆ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಇಲ್ಲ. ಮತ್ತೆ ಅವರು ಯೋಚನೆ ಮಾಡ್ತಾರೆ, ಏನಪ್ಪ ಶಾಂತಿ ಸಮಾಧಾನ ಇಲ್ಲ, ಅವರು ಬಂಧನದಿಂದ ಬಂಧಿಸ್ಕೊಂಡು ಈ ತರ ಇರ್ಬೇಕಾದ್ರೆ ಅವ್ರು ಯೋಚನೆ ಮಾಡ್ತಿದ್ರು. ಏನಂತಂದ್ರೆ
ಪಾಪದಿಂದ ಬಿಡುಗಡೆ, ಈ ಯಾರು ಮಾಡ್ತಾರೆ, ಯಾರು ಇದ್ದಾರ ಅಂತ ಅವರು ಸತ್ಯಾನ್ವೇಷಣೆ ಮಾಡ್ತಾರೆ. ಅಂದ್ರೆ ನಿಜವಾದ ದೇವರು ಯಾರಿದ್ದಾರೆ ಅಂತ ಅವ್ರು ಹುಡುಕ್ತಾ ಇದ್ರು. ಈ ಹುಡುಕೋ ಟೈಮಲ್ಲಿ, ಪ್ರಾರ್ಥನೆ ಮಾಡೋ ಟೈಮಲ್ಲಿ ನಮ್ಮ ಗಿಡಿಯೋನ್ ಮಿನಿಸ್ಟ್ರಿ ಅವ್ರು ಏನ್ ಮಾಡಿದ್ರೆ, ಒಂದ್ಸಲ ಆ ಸ್ಕೂಲ್ಗೆ ಹೋಗಿ ಆ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಪರ್ಮಿಷನ್ ತಗೊಂಡು ಈ ತರ ಬೈಬಲ್ಸ್ ಉಚಿತವಾಗಿ ಫ್ರೀ ಆಗಿ ಬೈಬಲ್ಸ್ ಅಂದ್ರೆ ಎಲ್ಲ 500 ಮಕ್ಕಳಿಗೆಲ್ಲ ಬೈಬಲ್ಸ್ ಅನ್ನು ಫ್ರೀ ಆಗಿ ಕೊಟ್ಟಿದ್ರು. ಆ ಟೈಮಲ್ಲಿ ಮಣಿಮಾರನ 8ನೇ ಕ್ಲಾಸ್ ಓದಿದ ಹುಡುಗ ಆ ಬೈಬಲ್ ತಗೊಂಡು ಅವನು ಮನೆಗೆ ಬಂದಾಗ, ಮನೆಗೆ ಬಂದು ಅವನು ಓದಬೇಕಾದ ಬುಕ್ಸ್ ಇರ್ತಾವ, ಹಾಕ್ಸಿರ್ತಾವ, ಆ ಪುಸ್ತಕ ಅಲ್ಲಿ ಇಟ್ಬಿಟ್ಟಾನೆ. ಈ ಇಟ್ಟು ಮರ್ತು ಬಿಟ್ಟಿಲ್ಲ. ಈತ ನಡಿಬೇಕಾದ್ರೆ ಒಂದು 5 ವರ್ಷ ಆದ್ಮೇಲೆ, 5 years 5 ವರ್ಷ ಆದ್ಮೇಲೆ ಮಣಿಮಾರನು ಒಂದ್ಸಲ ಮನೆಗೆ ಬರ್ತಾನೆ. ಮನೆ ಬರ್ಬೇಕಾದ್ರೆ ಅವ್ರ ತಂದೆ ಈ ನ್ಯೂ ಟೆಸ್ಟ್ಮೆಂಟ್ ಹೊಸ ಒಡಂಬಡಿಕೆ ಬೈಬಲ್ ತಗೊಂಡು ಹೋಗ್ತಾ ಇದ್ದಾನೆ. ಅವ್ರಿಗೆ ಆಶ್ಚರ್ಯ ಆಯಿತು. ಅವ್ರು ಹಿಂದೂಗಳಾಗಿಲ್ವಾ, ನಮ್ಮ ತಂದೆ ಬೈಬಲ್ ಓದ್ತಿದ್ದಾರಲ್ಲ ಅಂತ. ಅವ್ರ ತಾಯಿ ಹತ್ರ ಹೋಗಿ ಕೇಳ್ತಾರೆ, ಏನಮ್ಮ ಅಪ್ಪ ಅವ್ರು ಬೈಬಲ್ ಓದ್ತಿದ್ದಾರೆ ಅಂದ್ರೆ, ಅವ್ರ ತಾಯಿ ಹೇಳ್ತಾರೆ, ಇಲ್ಲಪ್ಪ, ಇಲ್ಲ ಮಗಳೇ, ಅಪ್ಪ ಯಾವಾಗಲೂ ಬೈಬಲ್ ಓದ್ಬೇಕಾದ್ರೆ ಅವರಿಗೆ ಶಾಂತಿ, ಸಮಾಧಾನ, ನೆಮ್ಮದಿ ಸಿಗ್ತಿತ್ತು. ఎందుకంటే ಇದು ಜೀವವುಳ್ಳ ವಾಕ್ಯವಾಗಿದೆ. ಪ್ರೈಸ್ ಗಾಡ್. ಇದು ದೇವರು ವಾಕ್ಯ ಓದಬೇಕಾದ್ರೆ ದೇವರು ವಾಕ್ಯದ ಮೂಲಕ ಮಾತಾಡ್ತಾ ಇರ್ತಾರೆ. ಅದು ನಾವು ಕೇಳಿಸ್ಕೊಂಡು ಹೌದಾ ಅಂತ ಅವ್ರು ಏನ್ ಮಾಡಿದ್ರೆ, ಮಣಿಮಾರಂತ ಹುಡುಗ ಆ ಬೈಬಲ್ ಅವನು ಹೊಸ ಒಡಂಬಡಿಕೆ ಅವತ್ತಿಂದ ರಾತ್ರಿಯಿಂದ ಓದೋದು ಶುರು ಮಾಡ್ತಾನೆ. ಈ ತರ ಶುರು ಮಾಡಿ ಸತತ ಬೈಬಲ್ ಓದ್ತಾನೆ. ಓದ್ತಾ ಕಂಟಿನ್ಯೂಸ್ ಕನಿಷ್ಠ 6 ತಿಂಗಳ ಕಾಲ ಈ ಬೈಬಲ್ ಕಂಟಿನ್ಯೂಸ್ ಓದ್ತಾ ಇರ್ತಾನೆ. 6 ತಿಂಗಳ ಕಾಲ ಈ ಬೈಬಲ್ ಅನ್ನು 15 ಸಲ 15 ಟೈಮ್ಸ್ ಓದ್ತಾನೆ. 15 ಸಲ ಈ ಬೈಬಲ್ ಮುಗಿಸ್ತಾನೆ. ಈ ಓದ್ಬೇಕಾದ್ರೆ ದೇವರ ವಾಕ್ಯದ ಮೂಲಕ ಅವ್ರ ಜೊತೆ ಮಾತಾಡ್ತಾರೆ. ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನ ಹೇಳ್ತಂತೆ, ಹುಡುಕಿರಿ ನಿಮಗೆ ಸಿಗುವುದು, ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು. ಅವನು ದೇವರ ನಿಜವಾದ ದೇವರು ಯಾರಿದ್ದಾನೆ, ಸತ್ಯವಾದ ದೇವರು ಹೇಳಿದ್ದಾನೆ, ಯಾರು ನಮ್ಮನ್ನು ಬಿಡುಗಡೆ ಮಾಡ್ತಾರೆ ಅಂತ ಅವನಿಗೆ ಗೊತ್ತಾಯಿತು. ಆಮೇಲೆ ಥೆಸಲೋನಿಕ ಬರೆದ ಪತ್ರಿಕೆ 1ನೇ ಥೆಸಲೋನಿಕ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ ಹೇಳ್ತದೆ, ನೀವು ನಿಮ್ಮ ವಿಗ್ರಹಗಳನ್ನು ಬಿಟ್ಟು ಸತ್ಯವಾದ ನಿಜವಾದ ದೇವರ ಕ್ರಿಸ್ತನನ್ನು ನೀವು ಹಿಂಬಾಲಿಸಿರಿ ಅಂತ. ಅವಾಗ ಅವನಿಗೆ ಆತ್ಮೀಯ ಕಣ್ಣುಗಳು ತೆರೀತಾರೆ. ಅವಾಗ ಗೊತ್ತಾಗುತ್ತೆ ಯಾವಾಗ ಸತ್ಯವಾದ ದೇವರು, ನಿಜವಾದ ದೇವರು ಈ ನಮ್ಮ ಯೇಸು ಕ್ರಿಸ್ತ ಅಂತ. ವೆನ್ ಯು ನೋ ದಿ ಟ್ರೂತ್, ಟ್ರೂತ್ ವಿಲ್ ಸೆಟ್ ಯು ಫ್ರೀ. ಅಂದ್ರೆ ಯಾವಾಗ ನಾವು ಸತ್ಯವನ್ನು ತಿಳ್ಕೊತೀವೋ ಸತ್ಯವು ನಮ್ಮನ್ನು ಬಿಡುಗಡೆ ಮಾಡುತ್ತೆ. ಹೌದಲ್ಲ, ಮನುಷ್ಯನ ರೊಟ್ಟಿ ತಿಂದು ಮಾತ್ರಕ್ಕೆ ಬದುಕೋದಿಲ್ಲ, ದೇವರ ಬಾಯಿಂದ ಬಂದ ಪ್ರತಿಯೊಂದು ವಾಕ್ಯದ ಮೂಲಕ ಅವನು ಬದುಕೊಂಡಾಗಿದ್ದಾನೆ. ಈ ತರ ಯಾವಾಗ ಸತ್ಯವನ್ನು ತಿಳ್ಕೊಂಡಿದ್ದಾನೋ ಅವನಿಗೆ ಕುಟುಂಬದಲ್ಲಿ, ಅವನ ಪಾಪದಿಂದ ಬಂಧನದಲ್ಲಿ ಇರುವ ಇವೆಲ್ಲ ಶಾಂತಿ, ಸಮಾಧಾನ, ಇವೆಲ್ಲ ಬಂಧನದಿಂದ ಯಾವಾಗ ಅದೆಲ್ಲ ಅವನಿಗೆ ಬಿಡುಗಡೆ ಆಗುತ್ತೆ. ಯಾವಾಗ ದೇವರೇ ಕ್ರಿಸ್ತನ ನಿಜವಾದ ದೇವರನ್ನು ನಂಬಿದ ಮೇಲೆ, ಅವನಿಗೆ ವಿಶ್ವಾಸ ಬಂದ ಮೇಲೆ, ಆಗ ಸತ್ಯವನ್ನು ತಿಳ್ಕೊಂಡ ಮೇಲೆ ಸತ್ಯವು ಆ ಕುಟುಂಬದ ಬಂಧನದಿಂದ ಅವನು ಬಿಡುಗಡೆ ಆಗ. ಅವಾಗ ತಿಳ್ಕೊಂಡು ಆತ ಸಂತೋಷ ಹೋಗ್ತಾನೆ. ಸ್ಟಾರ್ಟಿಂಗ್ ಆತ ರಕ್ಷಣೆ ಹೋಗ್ತಾನೆ. ಅದೇ ರಕ್ಷಣೆ ಸುವಾರ್ತೆಯನ್ನು ಆ ತಂದೆ ತಾಯಿ ಹೇಳ್ತಾನೆ, ಅವ್ರ ಕುಟುಂಬ ರಕ್ಷಣೆ ಹೋಗುತ್ತೆ. ಅವಾಗ 1988 1998 ಮೇ ತಿಂಗಳು 28ರಲ್ಲಿ ಆತ ಒಂದು ನಿರ್ಧಾರ ತಗೊಳ್ತಾನೆ. ನಾನು ಬದುಕಿದ್ರೆ ಕ್ರಿಸ್ತನಾಗಿ ಬದುಕಬೇಕು, ನಾವು ಸುವಾರ್ತೆ ಸಾರಬೇಕು ಅಂತ ನಿರ್ಧಾರ ತಗೊಂಡು, ನಾನು ಇನ್ನು ಮೇಲೆ ಸುವಾರ್ತೆ ಸಾರಬೇಕು ಅಂತ ನಿರ್ಧಾರ ತಗೊಂಡು ಅದೇನು ಮಾಡ್ತಾನೆ, ಸುವಾರ್ತೆ ಸಾರಲು ಸ್ಟಾರ್ಟ್ ಮಾಡ್ತಾನೆ. ಅವನು ಸ್ಟಾರ್ಟಿಂಗು ಆತ ರಕ್ಷಣೆ ಮಾಡ್ತಾನೆ, ತಂದೆ ತಾಯಿ ರಕ್ಷಣೆ ಹೊಂದಿದ್ದಾರೆ. ಆಮೇಲೆ ಆತ ಏನ್ ಮಾಡ್ತಾನೆ, ಆತ ಕುಟುಂಬ ಅವ್ರು ಬಂಧು ಬಳಗ ಇರ್ತಾರೆ, ಅವ್ರಿಗೆಲ್ಲ ಸುವಾರ್ತೆ ಸಾರಿದ್ದಾರೆ. ಆಮೇಲೆ ಅಲ್ಲಿ ಇರೋ ಜನಗಳೆಲ್ಲ ಜನಗಳೆಲ್ಲ ಸುವಾರ್ತೆ ಸಾರಿದ್ದಾರೆ. ಆಮೇಲೆ ಆ ತಾಲೂಕದಲ್ಲಿ ಇರೋ ಮಕ್ಕಳಿಗೆಲ್ಲ ಸುವಾರ್ತೆ ಸಾರಿದ್ದಾರೆ. ಆಮೇಲೆ ಇರೋ ಡಿಸ್ಟ್ರಿಕ್ಟ್ನಲ್ಲಿ, ಆ ಜಿಲ್ಲೆಯಲ್ಲಿ ಇರೋರಿಗೆಲ್ಲ ಸುವಾರ್ತೆ ಸಾರಿದ್ದಾರೆ. ಆಮೇಲೆ ಆ ಜಿಲ್ಲೆಯಲ್ಲಿ, ತಮಿಳುನಾಡು ಜಿಲ್ಲೆಯಲ್ಲಿ ಎಲ್ಲರಿಗೆ ಸುವಾರ್ತೆ ಸಾರಿದ್ದಾರೆ. ಅಂದ್ರೆ 1000ಗಟ್ಟಲೆ ಜನಕ್ಕೆ ಅಥವಾ ಸುವಾರ್ತೆ ಸಾರಿದ್ದಾರೆ. 1000ಗಟ್ಟಲೆ ಜನರನ್ನು ಅಥವಾ ದೇವರಲ್ಲಿ ನಡೆಸಿದ್ದಾರೆ. ಪ್ರೈಸ್ ಗಾಡ್. ಒಂದು ದೇವರಿಗೆ ಸ್ತೋತ್ರವಾಗಲಿ. ದೇವರ ಮೇಲೆ ದೊಡ್ಡ ಕಾರ್ಯಕ್ಕಾಗಿದ್ದದ್ದು ಚಪ್ಪಾಳೆ ಹೊಡೆಯ. ದೇವರ ಸ್ತೋತ್ರವಾಗಲಿ. ಯಾಕಂದ್ರೆ ಒಂದು ಬೈಬಲ್, ಒಂದು ನ್ಯೂ ಟೆಸ್ಟ್ಮೆಂಟ್, ಆತ ಕುಟುಂಬ, ಆತ ಬಂಧು ಬಳಗದವರು, ಅಲ್ಲಿ ಜನ, ಮತ್ತು ತಾಲೂಕಿನವರು, ಆ ಡಿಸ್ಟ್ರಿಕ್ಟ್ನವರು, ಅಷ್ಟೇ ಎಷ್ಟೋ ಜನ ಸುವಾರ್ತೆಯನ್ನು ಸಾರಿದ್ದಾನೆ. ಅಷ್ಟು ಜನ ದೇವರು ನಡೆಸಿದ್ದಾನೆ. ಈ ದೊಡ್ಡ ಕಾರ್ಯಕ್ರಮ ಆತ ಮಾಡಿದ್ದಾನೆ. ಯಾಕಂದ್ರೆ ನಾವು ನೀವು ಮಾಡೋದಿಲ್ಲ, ದೇವರ ಕೆಲಸ ಆಗಿದೆ, ದೇವರು ಮಾಡಿದ್ದಾನೆ.
ಇದು ನಾವು ಎಲ್ಲಿ ಇವೆಲ್ಲ ಮಾಡ್ತಿದ್ವಿ. ಮತ್ತೆ ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಸುವಾರ್ತೆ ಸಾರುವುದು ಭಾರಿ ಕಷ್ಟಕರವಾಗಿದೆ. ನಿಮಗೆಲ್ಲ ಗೊತ್ತಾಯ್ತು, ಎಲ್ಲಾದ್ರೂ ದೇವರು ಸುವಾರ್ತೆ ಸಾರಿದ್ರೆ ಇಂಥ ಬೈಬಲ್ ಕೊಟ್ಟರೆ ಹರಿದು ಹಾಕೋದು, ಬಿಸಾಕೋದು, ಹೊಡೆಯೋದು, ಬೆಂಕಿ ಹಚ್ಚೋದು ಇವೆಲ್ಲ ಮಾಡ್ತಿದ್ದಾರೆ. ಹೌದು, ಅದಕ್ಕೋಸ್ಕರ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಹೇಳಿದ್ರೆ ಸುವಾರ್ತೆಗಾಗಿ ಗಿಡಿಯೋನ್ ದೃಷ್ಟಿಗಾಗಿ ನೀವೆಲ್ಲ ಪ್ರಾರ್ಥನೆ ಮಾಡಬೇಕು. ಅಂದ್ರೆ ಪ್ರಾರ್ಥನೆ ಮಾಡಿದ್ರೆ ದೇವರು ಇದೆಲ್ಲ ಬಾರಿಗಳು ಕರೀತಾರೆ. ಇದಕ್ಕೆ ನಿಮಗೆಲ್ಲ ಗೊತ್ತಲ್ಲ, ಎಲ್ಲಾದರೂ ಸ್ವಸ್ಥ ಇದ್ರೆ RSS ಭಜನೆ ಬೇರೆಯವರೆಲ್ಲ ನಮ್ಗೆ ಅಡ್ಡಿ ಮಾಡಿದ್ರೆ ತೊಂದರೆ ಮಾಡ್ತಾರೆ. ಆದರೂ ಕೂಡ ನಾವು ಬಳ್ಳಾರಿಯಲ್ಲಿ ಮತ್ತೆ ಓಪಡಿ ಹತ್ರ ಸೆಂಟ್ ಮೇರಿಸ್ ಅಂತ ಒಂದು ಚರ್ಚ್ ಇರ್ತಾರೆ. ಸೆಂಟ್ ಮೇರಿ ಮಾತ್ರ ಸೆಪ್ಟೆಂಬರ್ 8ನೇ ತಾರೀಕು ಸೆಂಟ್ ಮೇರಿ ಮಾತ್ರ ಜಾತ್ರೆ ಮಾಡ್ತಾರೆ. ಅದು ತುಂಬ ಸಾರ್ವಜನಿಕ ಹಿಂದೂಗಳು ಬರ್ತಾರೆ. ಆ ಟೈಮಲ್ಲಿ ನಾವು ಪ್ರತಿ ವರ್ಷ ನಾವು 2,000 ಬೈಬಲನ್ನು ಫ್ರೀಯಾಗಿ ಹಚ್ತೀವಿ. ಅಲ್ಲಿ ಕನ್ನಡ, ತೆಲುಗು, ಎಲ್ಲ ಮಕ್ಕಳು ಬರ್ತಾರೆ. ಜಾತ್ರೆ ಬರೀತಿರ್ತಾರೆ ಫ್ರೀಯಾಗಿ. ಅಲ್ಲಿ ನಾವು ಯಾಕೆ ಹೋಗಿ ಸಾರಿ ಅಲ್ಲಿ ಮಕ್ಕಳು ಫ್ರೀ ಕೊಡ್ತೀವಿ. ಯಾಕೆಂದರೆ ಅಲ್ಲಿ ಎಲ್ಲರೂ ಅಲ್ಲಿಂದ ಬರ್ತಾರೆ. ಆದರೂ ಯಾರಾದರೂ ಹೊರಗಡೆ ಮಾತಾಡ್ತೀವಿ. ಆದರೂ ಕೂಡ ನಾವು ಧೈರ್ಯವಾಗಿ ಮುಂದೆ ಹೋಗ್ತೀವಿ. ಇದಾದರೆ ಕ್ರಿಸ್ಮಸ್ ಟೈಮಲ್ಲಿ ಹೊಸ ವರ್ಷದಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ಎಲ್ಲ ಬಿಡುಗಡೆ ಟೈಮಲ್ಲಿ ಯಾವ ಸಮಯ ಸಿಗುತ್ತೋ ಅಲ್ಲಿ ಹೋಗಿ ನಾವು ಎಲ್ಲ ಫ್ರೀ. ಎಲ್ಲಂದರೆ ಸ್ಕೂಲ್ಸಲ್ಲಿ, ಕಾಲೇಜಲ್ಲಿ, ಹಾಸ್ಪಿಟಲ್ಸಲ್ಲಿ, ನರ್ಸಿಂಗ್ ಸ್ಕೂಲ್ಸಲ್ಲಿ ನಾವೆಲ್ಲರ ಪರ್ಮಿಷನ್ ಕೇಳ್ತಾ ಅಲ್ಲಿ ಹೋಗಿ ಬೈಬಲ್ಸ್ ಎಲ್ಲ ಕೊಟ್ಟು ಉಚಿತವಾಗಿ ಫ್ರೀಯಾಗಿ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ನೀವು ಮಾತ್ರ ಈ ಮಿನಿಸ್ಟ್ರಿಗಾಗಿ ಪ್ರೇಯರ್ ಮಾಡಿ ಅಂತ ನಿಮ್ಮಲ್ಲಿ ನಾವು ಕೇಳ್ಕೊತಿದ್ವಿ. ಮತ್ತೆ ಇದರಲ್ಲಿ ಯಾರಾದರೂ ಮೆಂಬರ್ಶಿಪ್ ಆಗೋದು ಕೂಡ ನೀವು ಮಾಡ್ಬೋದು. ನಾವು ಮೆಂಬರ್ಶಿಪ್ ಗಿಡಿಯೋನ್ ಮಿನಿಸ್ಟ್ರಿಯಲ್ಲಿ ಕೂಡ ಸೇರ್ಬೋದು. ಯಾರಾದರೂ ಒಂದು ಕುಟುಂಬವಾಗಿ ಕೂಡ ಸೇರಿದ್ರೆ ಒಂದು ವರ್ಷಕ್ಕೆ 2,000 ರೂಪಾಯಿ ಆಗುತ್ತೆ. ಇಚ್ಛೆ ಇಲ್ಲವರು ಆಗ ಇಚ್ಛೆ ಇಲ್ಲವರು ನೀವು ಯಾರಿಷ್ಟು. ಮತ್ತು ಇನ್ನೊಂದು ಲಾಸ್ಟಾಗಿ ನಾವು ಕೊಡೋದಾಗಿ ನಿಮ್ಮಲ್ಲಿ ನಾವು ಹೇಳ್ಕೊಳ್ಳೋದಂದರೆ ಈ ಮಿನಿಸ್ಟ್ರಿಗಾಗ ಪ್ರಾರ್ಥನೆ ಮಾಡೋದಕ್ಕೆ ಗಿಡಿಯೋನ್ ಇಂಟರ್ನ್ಯಾಷನಲ್ ಇಂಡಿಯಾ ಬ್ಯಾಂಕ್. ಮತ್ತು ನೀವು ಇದೆಲ್ಲ ನಾವೆಲ್ಲ ಫ್ರೀಯಾಗಿ ಉಚಿತವಾಗಿ ಕೊಡ್ತಿದ್ವಿ. ಬಟ್ ಇದು ಒಂದು ಬುಕ್ ಪ್ರಿಂಟ್ ಆಗಲಿಕ್ಕೆ 50 ರೂಪಾಯಿ ಆಗುತ್ತೆ. ನಿಮ್ಗೆ ಗೊತ್ತಲ್ಲ, ಒಂದು ಜಿರಾಕ್ಸ್ ಮಾಡಬೇಕಂದ್ರೆ 2 ರೂಪಾಯಿ ತಗೊಳ್ತಾರೆ ನಮ್ಮಲ್ಲಿ. ಹೌದಲ್ಲ, ಒಂದು ಬುಕ್ ಪ್ರಿಂಟ್ ಮಾಡಿ ಇದೆಲ್ಲ ಫ್ರೀಯಾಗಿ. ಅದಕ್ಕೆ ನಾವು ಒಂದು ಬುಕ್ ಪ್ರಿಂಟ್ ಮಾಡಬೇಕು 50 ರೂಪಾಯಿ ಆಗ್ತೈತೆ. ಒಂದು ಬಾಕ್ಸಲ್ಲಿ 50 ಬೈಬಲ್ಸ್ ಇರ್ತಾವೆ. ಒಂದು ಬಾಕ್ಸ್ ಬೈಬಲ್ಸ್ ಬಂದರೆ 2,500 ರೂಪಾಯಿ ಆಗುತ್ತೆ. ಈ ಥರ ಇದೆಲ್ಲ ಎಕ್ಸ್ಪೆನ್ಸಸ್ ಎಲ್ಲ ಖರ್ಚುಗಳಿರ್ತವೆ. ಯಾರಾದರೂ ಮೆಂಬರ್ಶಿಪ್ ಆಗಿದ್ರೆ ಆ ಮೆಂಬರ್ಶಿಪ್ ಬರೋ ಹಣವನ್ನು ಅಲ್ಲಿ ಸ್ಟಾಫ್ ಅಂದರೆ ಅಲ್ಲಿ ಮಾಡೋ ಸೇವೆ ಮಾಡೋರಿಗೆ, ಅಲ್ಲಿ ಕೆಲಸ ಮಾಡೋರಿಗೆ ಸಪೋರ್ಟ್ ಮಾಡ್ತಾರೆ. ಮತ್ತು ನೀವು ಯಾರಾದರೂ ಇದು ಮಿನಿಸ್ಟ್ರಿಗಾಗಿ ಯಾರಾದರೂ ಕಾಣಿಕೆ ಕೊಟ್ಟರೆ ಈ ಕಾಣಿಕೆ ಏನಾಗ್ತದೆ ಅಂದರೆ ಬೈಬಲ್ ಪ್ರಿಂಟ್ ಆಗಲಿಕ್ಕೆ ಮಾತ್ರ ನಾವು ಉಪಯೋಗ ಮಾಡ್ತೀವಿ. ಇಟ್ಸ್ ಪ್ಯೂರ್ಲಿ ಪ್ರಿಂಟಿಂಗ್ ಫಾರ್ ದಿ ಬೈಬಲ್ಸ್, ನ್ಯೂ ಟೆಸ್ಟ್ಮೆಂಟ್ ಪ್ರಿಂಟ್ ಆಗಲಿಕ್ಕೆ ಮಾತ್ರ ಉಪಯೋಗ ಮಾಡ್ತೀವಿ. ಇದಕ್ಕಾಗಿ ನೀವು ಪ್ರಾರ್ಥನೆ ಮಾಡಿದ್ರೆ ನಾವು ಎಷ್ಟೋ ಖರ್ಚು ಮಾಡ್ತೀವಿ. ಹೌದಲ್ಲ, ಒಂದು ಹುಟ್ಟಿದ ಹಬ್ಬ ಬಂದರೆ ಕೂಡ, ಒಂದು ಮ್ಯಾರೇಜ್ ಬೇಕಾದ್ರೆ, ಮತ್ತು ಒಂದು ಮೊಬೈಲ್ ತಗೋಬೇಕು ಅಂದರೆ 10,000, 20,000, 30,000 ಖರ್ಚು ಮಾಡ್ತಿರ್ತೀವಿ. ಹೌದಲ್ಲ, ನೀವು ಯಾರಾದರೂ ಪ್ರೇರಣೆ ಆಗಿ ನಮ್ಮ ಮಿನಿಸ್ಟ್ರಿಗಾಗಿ ಯಾರಾದರೂ ನಿಮ್ಮ ಕುಟುಂಬ ಪರವಾಗಿ ಒಂದು 5 ಬೈಬಲು 10 ಬೈಬಲು ಹಣದ ಮೂಲಕ ನೀವು ನಮಗೆ ಸಹಾಯ ಮಾಡಿದ್ರೆ ಆ ಬಂದ ಹಣವನ್ನು ನಾವು ನಮ್ಮ ಸಂಸ್ಥೆ ಕಳಿಸಿ ಅಲ್ಲಿಂದ ನಾವು ಬೈಬಲ್ಸ್ ತರಿಸ್ಕೊಂಡು ಎಲ್ಲ ಕಡೆ ಹೋಗಿ ನಾವು ಫ್ರೀಯಾಗಿ ಉಚಿತವಾಗಿ ನಾವು ಬೈಬಲ್ಸ್ ತರಿಸ್ತೀವಿ. ಈ ಥರ ಎಲ್ಲರಿಗೂ ನಮ್ಮ ಹತ್ರ ಕವರ್ಸ್ಗಳಿದ್ದಾವೆ. ಯಾರಾದರೂ ಹೆಚ್ಚಿನವರು ಇದ್ರ ಮೇಲೆ ನಿಮ್ಮ ಹೆಸರು ಬರೆದು, ಕಾಂಟ್ಯಾಕ್ಟ್ ನಂಬರ್ ಬರೆದು, ನೀವು ಪ್ರೇಯರ್ ರಿಕ್ವೆಸ್ಟ್ ಬರೆದು ಇಲ್ಲಿ ನಿಮ್ಮ ಕಾಣಿಕೆಯನ್ನು ಕೊಡ್ಬೋದು. ಇದೆಲ್ಲ ಮುಗಿದ ಮೇಲೆ ಮತ್ತೆ ಒಂದು ನಮ್ಮಲ್ಲಿ ಇಲ್ಲಿ ಸ್ಕ್ಯಾನರ್ ಕೂಡ ಐತೆ. ಗೂಗಲ್ ಪೇ, ಫೋನ್ ಪೇ ಸ್ಕ್ಯಾನರ್ ಐತೆ. ಯಾರಾದರೂ ಪ್ರೇರಣೆ ಗೊತ್ತವರು ಪ್ರೇರಣೆ ಆಗಿದ್ದು ನಮ್ಮ ಸಂಸ್ಥೆಗೆ ಡೈರೆಕ್ಟ್ ಫೋನ್ ಮೂಲಕ ಕೂಡ ನಾವು ಸ್ಕ್ಯಾನ್ ಮಾಡಿ ನಿಮ್ಗೆ ಇಷ್ಟ ಬಂದ ಅಮೌಂಟು ನಾವು ಕೊಡ್ಬೋದು. ಇದು ಡೈರೆಕ್ಟ್ ನಮ್ಮ ಸಂಸ್ಥೆಗೆ ನಾವು ಸೇರುತ್ತೆ. ಪ್ರಯತ್ನ ಇದಕ್ಕಾಗಿ ನೀವು ಪ್ರಾರ್ಥನೆ ಮಾಡಿ ಭಾಗವಹಿಸ್ರಿ. ಮತ್ತೊಂದು ಬಾರಿ ಮತ್ತು ದೇವರಿಗೆ ನಾನು ಸ್ವಸ್ಥಗೊಳಿಸ್ತಿದ್ದೇನೆ ಈ ಕೊಟ್ಟ ಅವಕಾಶಕ್ಕೆ. ಮತ್ತೊಂದು ಬಾರಿ ನಾನು ಈ ಸಂಸ್ಥೆಗೆ ಮತ್ತು ಐದವರಿಗೆ, ಪಾಸ್ಟರ್ನವರಿಗೆ ಮತ್ತೊಂದು ಬಾರಿ ವಂದನೆ ಸಲ್ಲಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮೈ ಗಾಡ್ ಬ್ಲೆಸ್ ಯು.